ಬಳಗ ಕೋಣಾಜೆ ವತಿಯಿಂದ ಸರ್ಕಾರಿ ಹಿರಿಯ ಪ್ರೌಢಶಾಲೆ ಕೋಣಾಜೆ ಪದವಿನಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಅತ್ಯಧಿಕ ಅಂಕವನ್ನು ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ವೃತ್ತಿ ಮಾರ್ಗದರ್ಶನ ನೀಡಿದ ನಿಟ್ಟೆ ವಿಶ್ವವಿದ್ಯಾನಿಲಯದ ಉಪನ್ಯಾಸಕ ರಿಯಾಜ್ ಅಬ್ದುಲ್ ಅವರು ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದ ಆಯ್ಕೆಗಳನ್ನು ಸ್ವತಃ ತಾವೇ ಮಾಡಿಕೊಳ್ಳಬೇಕು. ಬೇರೆಯವರ ಇಚ್ಛೆಯಂತೆ ಶಿಕ್ಷಣ ಆಯ್ಕೆ ಮಾಡಿಕೊಂಡ್ರೆ ಕಲಿಯುವಲ್ಲಿ ಆಸಕ್ತಿ ಕಡಿಮೆಯಾಗುವ ಸಾಧ್ಯತೆ ಇದೆ. ಆದ್ದರಿಂದ ತಮ್ಮ ಕನಸು, ಆಸಕ್ತಿ ಮತ್ತು ಭವಿಷ್ಯವನ್ನು ಗಮನದಲ್ಲಿ ಇಟ್ಟುಕೊಂಡು ಶಿಕ್ಷಣದ ದಾರಿಯನ್ನು ಆಯ್ಕೆ ಮಾಡಿಕೊಳ್ಳುವುದು ಉತ್ತಮ ಎಂದು ಸಲಹೆಯನ್ನು ನೀಡಿದರು. ಅಪ್ಪ ಅಮ್ಮನ ಒತ್ತಾಯ, ಅಥವಾ ನಮ್ಮ ಫ್ರೆಂಡ್ಸ್ ಹೇಳಿದ್ರು ಆ ಕೋರ್ಸ್ ತೆಗೆಯುವ, ಅದಕ್ಕೆ ನಾನು ಆ ಕೋರ್ಸ್ಗೆ ಜಾಯಿನ್ ಆದೆ, ಅಥವಾ ನಮ್ಮ ಆ ಪಕ್ಕದ ಮನೆಯಲ್ಲಿ ಆ ಕೋರ್ಸ್ ಕಲಿತಾ ಇದ್ದಾರೆ, ಅದಕ್ಕಾಗಿ ನಾನು ಈ ಕೋರ್ಸ್ ಅನ್ನು ಕಲಿತೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಆಯ್ಕೆ ಬೇರೆಯವ್ರದ್ದಾಗಿದೆ, ಕಲಿಯೋರು ನೀವಾಗಿದ್ದೀರಿ. ಸೊ ನಿಮ್ಮ ಇಂಟ್ರೆಸ್ಟ್ ಬೇರೆ, ನಿಮ್ಮ ಆಯ್ಕೆನೇ ಬೇರೆ ಇದ್ದು ಅದನ್ನ ಕಲಿಯಲಿಕ್ಕೆ ನಿಮ್ಗೆ ಸಾಧ್ಯ ಆಗ್ತಾ ಇಲ್ಲ. ಸೊ ಈ ರೀತಿ ಆದ್ರೆ ನಿಮ್ಮ ಭವಿಷ್ಯವನ್ನ ನೀವು ತುಂಬಾ ಚಿಂತಿಸಬೇಕಾಗುತ್ತೆ. ನಿಮ್ಗೆ ಬೇಕಾದ ಆಯ್ಕೆ ನಿಮ್ಗೆ ಸಿಗದಿದ್ರೆ, ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಈಗಲೇ ನೀವು ಸ್ವಲ್ಪ ನ್ಯೂಸ್ ಪೇಪರ್ ಅನ್ನ, ಅದೇ ರೀತಿ ಯೂಟ್ಯೂಬ್ ಅಲ್ಲಾದ್ರೂ ಪರವಾಗಿಲ್ಲ ನೋಡ್ಕೊಳ್ಳಿ, ಯಾವ ಕೋರ್ಸ್ ಅನ್ನ ನೀವು ಮಾಡ್ಬೋದು, ಯಾವುದರಿಂದ ನನ್ನ ಭವಿಷ್ಯವನ್ನ ರೂಪಿಸಬಹುದು ಅಂತ ಹೇಳಿ ಆಯ್ಕೆ ಮಾಡ್ಕೊಳ್ಬೇಕು. ಅದಕ್ಕೆ ವೆರಿ ಇಂಪಾರ್ಟೆಂಟ್, ಚಾಯ್ಸ್ ಮಸ್ಟ್ ಬಿ ಯುವರ್ಸ್. ಓಕೆ, ನೀವು ಆಯ್ಕೆ ಮಾಡಿದನ್ನ ನೀವು ಖಂಡಿತವಾಗಿ ಸಂತೃಪ್ತಿಯಿಂದ ಕಳೀತೀರಿ. ಯಾವತ್ತಿದ್ರು ನಿಮ್ಮ ತಂದೆ ತಾಯಿ ಹತ್ರ ಹೇಳಿ, ನಾನು ಇದಾಗಬೇಕು, ನನಗೆ ಅದು ನೀವು ಹೇಳಿದಂಥದ್ದು ನನಗೆ ಇಂಟ್ರೆಸ್ಟ್ ಇಲ್ಲ, ನಾನು ಇದರಲ್ಲೇ ನನ್ನ ಜೀವನನ ರೂಪಿಸ್ತೇನೆ ಅಂತ ಒಂದು ಗಟ್ಟಿ ಮನಸ್ಸಿನಿಂದ ನಿಮ್ಮ ಪೇರೆಂಟ್ಸ್ಗೆ ನೀವು ಹೇಳಲೇಬೇಕು. ಇಲ್ಲಾಂದ್ರೆ ಅವರ ಆಯ್ಕೆ ಕೋರ್ಸ್ ಆದ್ರೆ ಖಂಡಿತವಾಗಿ ನೀವು ದಾರಿ ತಪ್ತೀರಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಯುವ ಮಿತ್ರ ಬಳಗದ ಗೌರವಾಧ್ಯಕ್ಷರಾದ ಅಬ್ದುಲ್ ಖಾದರ್ ಕೋಡಿಜಲ್, ಯುವ ಮಿತ್ರ ಬಳಗ ಹಲವು ಸಾಮಾಜಿಕ ಹಾಗೂ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸ್ತಾ ಇದ್ದು, ಸಂಘದ ಸದಸ್ಯರ ಸಹಕಾರದಿಂದ ಇಂತಹ ಕಾರ್ಯಕ್ರಮಗಳು ಸಾಧ್ಯವಾಗುತ್ತಿವೆ. ಮುಂದಿನ ವರ್ಷ ಶಾಲೆಯಿಂದ ಕನಿಷ್ಠ 15 ವಿದ್ಯಾರ್ಥಿಗಳು 90%ಕ್ಕಿಂತ ಅಧಿಕ ಅಂಕವನ್ನು ಗಳಿಸುವಂತಾಗಲಿ ಎಂದು ಹಾರೈಸಿದರು. ತಮಗೆಲ್ಲರಿಗೂ ಗೊತ್ತಿರಬಹುದು, ವೈಎಫ್ಸಿಯ ಬಗ್ಗೆ ಈ ಊರಿನವರಿಗಂತೂ ಚೆನ್ನಾಗಿ ಗೊತ್ತಿದೆ, ನನಗಂತೂ ವೈಯಕ್ತಿಕವಾಗಿ ತುಂಬಾನೇ ಗೊತ್ತಿದೆ. ಅಂದ್ರೆ ಅವರು ಈ ಸಂಘಟನೆಯನ್ನ ಸ್ಟಾರ್ಟ್ ಮಾಡಿದಂದಿನಿಂದ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದಿದ್ದಾರೆ. ಅದು ಬ್ಲಡ್ ಡೊನೇಟ್ಸ್ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಒಂದು ಕಾರ್ಯಕ್ರಮ, ಹಲವಾರು ಕಾರ್ಯಕ್ರಮ. ಅಂದ್ರೆ ನಾನು 1-2 ಅಂತ ನೋಟ್ ಮಾಡಿ ಅಲ್ವಲ್ಲ, ಅವರು ಈ ವರ್ಷದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ವೈಎಫ್ಸಿಯ ತಂಡದವರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಒಂದು ಬೆನ್ನೆಲುಬು ಅಂತ ಹೇಳಿದ್ರೆ ಅವರ ಸದಸ್ಯರುಗಳು. ಈಗ ಇಲ್ಲಿ ಸೇರಿರೋ ಜಾನ್ ಸರ್ ಅವರು ಹೇಳಿದ ಹಾಗೆ ಅವರಲ್ಲಿ ಜಾಸ್ತಿ ಜನ ಇರುವವರೆಲ್ಲ ದಿನಗೂಲಿಯವರು, ಅಂದ್ರೆ ಡೈಲಿ ಕೆಲಸಕ್ಕೆ ಹೋಗಿ ಸಂಪಾದಿಸುವಂತವರು. ಅವರು ಇಂತಹ ಕಾರ್ಯಕ್ರಮಗಳಲ್ಲಿ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಅದಕ್ಕೆ ಭಾಗವಹಿಸಿ ಅದನ್ನ ಚೆನ್ನಾಗಿ ಅಚ್ಚುಕಟ್ಟಾಗಿ ಪೂರ್ತಿಕರಿಸಿಕೊಂಡು ಹೋಗುವಂತ ಒಂದು ಸಂಘಟನೆ ಬಲ ಅವರದ್ದು ಇದೆ. ಅಂತ ಸದಸ್ಯರು ಅವರೊಂದಿಗಿದ್ದಾರೆ. ಈ ಸಲ SSLC ಇರುವಾಗ ಒಂದು ಅರ್ಧವಾರ್ಷಿಕ ಮಕ್ಕಳಾದರು, ಅಂದ್ರೆ ಒಂದು 15 ಮಕ್ಕಳಾದ್ರು ಅಬೌವ್ 90% ಮೇಲೆ ಮಾರ್ಕ್ ಅನ್ನ ತೆಗೆದುಕೊಂಡು ಈ ಶಾಲೆ ಇನ್ನೂ ಉತ್ತಮ ಹೆಸರನ್ನು ತರುವಂತಾಗಬೇಕು. ಇನ್ನು ಯುವ ಮಿತ್ರ ಬಳಗದ ಗೌರವ ಸಲಹೆಗಾರರಾದ ಅಸೈನರ್ ಕೋನಾಜೆ ಅವರು ಮಾತನಾಡಿದ್ದಾರೆ. ಯುವ ಮಿತ್ರ ಬಳಗ ರಿಜಿಸ್ಟರ್ ಕೋನಾಜೆ ಈ ಒಂದು ಸಂಸ್ಥೆಯು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಒಳಗೊಂಡು ಬಡವರ ಹಾಗೂ ನಿರ್ಗತಿಕರ ಮತ್ತು ಸಮಾಜಕ್ಕೆ ಬೇಕಾದಂತಹ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಈ ಒಂದು ಸಂಸ್ಥೆ ಹಮ್ಮಿಕೊಳ್ತಾ ಇದ್ದೇವೆ. ಈ ಒಂದು ಸಂಘದ ದೇವೋದ್ದೇಶವೇ ನಮ್ಮ ಈ ಊರಿನಲ್ಲಿ ಯಾವೊಬ್ಬನೇ ವಿದ್ಯಾರ್ಥಿ ಶಿಕ್ಷಣ ವಂಚಿತರಾಗಬಾರದು, ಯಾವೊಬ್ಬ ವಿದ್ಯಾರ್ಥಿಯು ಕೂಡ ಅವನ ವಿದ್ಯಾರ್ಥಿ ಜೀವನಕ್ಕೆ ತೊಡಕುಂಟು ಆಗಬಾರ್ದಂಥ ನೆಲೆಯಲ್ಲಿ ಅವರು ಇವತ್ತು ನಮ್ಮ ಸರ್ಕಾರಿ ಹಿರಿಯ ಪ್ರೌಢಶಾಲೆ ಕೊಣಾಜೆಪುರದು ಇಲ್ಲಿ ಕಳೆದ ಸಾರಿ SSLCಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೆರಳಿದಂತಹ ಸಾಧಕರಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮವನ್ನು ಇವತ್ತು ಬಹಳಷ್ಟು ಅದ್ಧೂರಿಯಾಗಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮವಾಗಿ ಇವತ್ತು
ಮಾಡುವುದರ ಮೂಲಕ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಬಳಿಕ ಶೈಕ್ಷಣಿಕವಾಗಿ ಸಾಧನೆಗೈದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ಈ ಸಂದರ್ಭ ವಿದ್ಯಾರ್ಥಿಗಳು ಉಳ್ಳಾಲ ವಾಣಿ ಜೊತೆ ಮಾತನಾಡಿ ಸಂತಸವನ್ನು ಹಂಚಿಕೊಂಡಿದ್ದಾರೆ. ನನಗೆ YFC ಅವರು ಸನ್ಮಾನ ಮಾಡಿದಲ್ಲ ತುಂಬ ಖುಷಿಯಾಯಿತು. ಇದು ಮುಂದಿನ ಮಕ್ಕಳಿಗೆ ಪ್ರೇರಣೆಯಾಗಿ ಒಂದು ಮಾದರಿಯಾಗಿ ಆಗ್ತದೆ. ಅವರು ನಮ್ಮನ್ನು ನೋಡಿ ಕಲಿಬೇಕಂತ ನನ್ನದೊಂದೇ ಆಸೆ. ಅವರು ಸಹ 10th ಒಳ್ಳೆ ಮಾರ್ಕ್ ತೆಗೆದು ಒಳ್ಳೆ ಅಂಕ ಪಡಿಬೇಕು. ನನಗೆ 10th 589 94% ಸಿಕ್ಕಿದೆ. ಶಿಕ್ಷಕರು ಸಪೋರ್ಟಿಂದಾಗಿ ನಾವು ಇಷ್ಟೆಲ್ಲ ಒಳ್ಳೆ ಮಾರ್ಕ್ ತೆಗೆದದ್ದು. ನನ್ನ ಅಪ್ಪ ತೀರಿ ಸಹ ನನಗೆ ಪರೀಕ್ಷೆ ಬರೆಯುವಷ್ಟು ನನಗೆ ತಾಕತ್ತಿರಲಿಲ್ಲ. ಅಂದರೆ ಎಲ್ಲರೂ ನನ್ನ ಟೀಚರ್ನವ್ರು ಬಂದೆ ಎಲ್ಲ HM ಸ್ಪೆಷಲಾಗಿ ಅವರು ಬಂದು ನನಗೆ ತುಂಬ ಧೈರ್ಯ ತುಂಬಿಸಿದ್ದಾರೆ. ಅವರಿಂದಾಗಿ ಇಷ್ಟು ನಾನು ಕಲಿತು ಅಲ್ಲಿ ಮಾರ್ಕ್ ತೆಗೆದದ್ದು ಎಲ್ಲ ಶಿಕ್ಷಕರಿಂದಾಗಿ ನಾವು ಈ ಸ್ಥಾನಕ್ಕೆ ಬಂದು ಮುಟ್ಟಿದ್ದು. ಅವರಿಗೆ ಒಂದು ನನ್ನ ಧನ್ಯವಾದ ಹೇಳ್ತೇನೆ. ನಮ್ಮೆಲ್ಲರ ಪರವಾಗಿಂದ ಧನ್ಯವಾದಗಳು. ಇನ್ನು ಈ ಕಾರ್ಯಕ್ರಮದಲ್ಲಿ ಯುವ ಮಿತ್ರ ಬಳಗದ ಅಧ್ಯಕ್ಷರಾದ ನಜೀರ್, ಯುವ ಮಿತ್ರ ಬಳಗದ ಕಾರ್ಯದರ್ಶಿಯಾದ ಸಾಹುಲ್ ಹಮೀದ್, ಉಪಾಧ್ಯಕ್ಷರಾದ ಅಬ್ದುಲ್ ಅಜೀಜ್, SDMC ಸದಸ್ಯರುಗಳಾದ ಅಚ್ಯುತ ಗಟ್ಟಿ, ದಯಾನಂದ ಗಟ್ಟಿ, ಉಪಾಧ್ಯಕ್ಷರಾದ ಮೋಸಿ ಕುನ್ನಿ, AK ರಹಿಮಾನ್, ದೈಹಿಕ ಶಿಕ್ಷಣ ಶಿಕ್ಷಕರಾದ ರಾಜು ಬಿ, ಶಿಕ್ಷಕರಾದ ಜಾನ್ಸನ್ ಸೇರಿದಂತೆ ವಿದ್ಯಾರ್ಥಿಗಳು, ಶಿಕ್ಷಕರು ಭಾಗಿಯಾಗಿದ್ದಾರೆ. ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲೂ ಜೊತೆಯಾಗಿ ನಮ್ಮನ್ನು ಬೆಂಬಲಿಸಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9845478858 ಅಥವಾ 9972528110.